ಕೈಪಾಳ್ಯದಲ್ಲಿ ಇಷ್ಟೆಲ್ಲ ಗೊಂದಲ ಇದೆ. ಇದರ ಮಧ್ಯದಲ್ಲಿ ಶಾಸಕರು ಕೂಡ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಆಯ್ಕೆಯಾದ ಶಾಸಕರಿಗೆ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಮೊದಲ ಬಾರಿಗೆ ಶಾಸಕರಾಗಿದ್ದಾರಲ್ಲ ಕ್ಷೇತ್ರದಲ್ಲಿ, ಅವರಿಗೆ ಮುಂದೇನು ಅನ್ನುವ ಚಿಂತೆ. ಕಾಂಗ್ರೆಸ್ ಪಕ್ಷದ ವಿದ್ಯಮಾನಗಳ ಬಗ್ಗೆ ಶಾಸಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದ ಅನುದಾನ ಸಿಗಲಿಲ್ಲ ಅನ್ನುವ ಬೇಸರ. ಸಿಎಂ ಕುರ್ಚಿ ಚರ್ಚೆಯಿಂದ ಶಾಸಕರೆಲ್ಲ ಹೈರಾಣ ಆಗ್ಬಿಟ್ಟಿದ್ದಾರೆ. ತಮ್ಮದೇ ಸರ್ಕಾರ ಇದ್ರೂ ಬೆಳವಣಿಗೆಯ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಹೈಕಮಾಂಡ್ ನಡೆಗೂ 35 ಮಂದಿ ಶಾಸಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೂ ಕೂಡ ಸಾಕಾಗಿ ಹೋದಂತ ಕಾಣಿಸ್ತಿದೆ. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆಯ ಕೂಗು ಬೆಳವಣಿಗೆಗಳನ್ನ ನೋಡ್ತಿದ್ರು ಕೂಡ ಅದನ್ನೆಲ್ಲ ಆಗಿರುವಂತ ಮನಸ್ಸುಗಳ ಗಾಯಗಳಿಗೆ ಉಪಶಮನವನ್ನ ನೀಡುವಂತಹ ಮದ್ದೆರೆಯುವಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇಲ್ಲ. ರಾಜ್ಯ ಪ್ರವಾಸವನ್ನ ಮರ್ತೇ ಬಿಟ್ರು. ಇನ್ನು ರಾಜ್ಯ ಉಸ್ತುವಾರಿ ಸಚಿವರಾಗ ಬರ್ತಿರ್ತಾರೆ, ದೂರು ಅಹವಾಲನ್ನ ತೆಗೆದುಕೊಂಡು ಹೋಗ್ತಿರ್ತಾರೆ. ಬಟ್ ಶಾಸಕರ ಅಳಲನ್ನ ಕೇಳೋರು ಯಾರು ಇಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಅನುದಾನ ಸಿಕ್ತಿಲ್ಲ ಅನ್ನುವಂತ ಆತಂಕ ಎದುರಾಗಿದೆ. ಇಷ್ಟೆಲ್ಲ ಪರಿಸ್ಥಿತಿಯಲ್ಲಿ 2028ರ ಚುನಾವಣೆಯನ್ನು ಹೇಗೆ ಎದುರಿಸೋದು, ನಾವೇನು ಅಭಿವೃದ್ಧಿ ಮಾಡಿದೀವಿ ಅಂತ ತೋರಿಸೋದು ಜನರ ಮುಂದೆ? ಬಡ ರಾಜಕೀಯದ ಬಗ್ಗೆ ಪಕ್ಷದ ಹೊರಗೆ ಒಳಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಗ್ಯಾರಂಟಿ ಯೋಜನೆಯನ್ನು ಹೊರತುಪಡಿಸಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲ. ಈ ವಿಚಾರದಲ್ಲಿ ಪರಸ್ಪರ ಚರ್ಚೆ ಮಾಡ್ತಿದ್ದಾರೆ ಪಕ್ಷದ ಶಾಸಕರು. ಸಚಿವ ಸ್ಥಾನವನ್ನಾದರೂ ಪಡ್ಕೊಂಡು ಸರ್ಕಾರ ಹಾಗೂ ಪಕ್ಷದ ವರ್ಚಸ್ಸನ್ನ ಹಾಗೆ ವೃದ್ಧಿಗೆ ಪಣವನ್ನ ತೊಟ್ಟಂತೆ ಕಾಣಿಸ್ತಿದೆ. ಸಂಪುಟ ಪುನರ್ರಚನೆಯ ಬಗ್ಗೆ ಹೊಸ ಶಾಸಕರಿಂದ ಭರಪೂರ ನಿರೀಕ್ಷೆ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಅನುದಾನವನ್ನ ಕೇಳೋದಕ್ಕೆ ಹಾಗೆ ವಿಚಾರ ಪ್ರಸ್ತಾಪಕ್ಕೆ ಸಜ್ಜಾಗಿದ್ದಾರೆ. ಸಚಿವ ಸ್ಥಾನದ ವಿಚಾರವಾಗಿ ದೆಹಲಿಗೆ ತೆರಳಕ್ಕೆ ಸಜ್ಜಾಗಿದ್ದಾರೆ ಶಾಸಕರು. ಅಫ್ಕೋರ್ಸ್ ಆಗತ್ತೆ. ಏನಂತ ಹೇಳಿದ್ರೆ, ಈ ಗ್ಯಾರಂಟಿಯ ಮೂಲಕ 5 ಪಂಚ ಯೋಜನೆಗಳನ್ನ ಕೊಟ್ಟರು. ಶಕ್ತಿ ಯೋಜನೆಯನ್ನ ಹೊರತುಪಡಿಸಿದ್ರೆ ಯಾವುದೇ ಯೋಜನೆ ಹೇಳ್ಬೇಕಂತ ಹೇಳಿದ್ರೆ ವರ್ಕೌಟ್ ಆಗ್ತಿಲ್ಲ. ಗೃಹ ಜ್ಯೋತಿಗೆ ನೆಕ್ಸ್ಟ್ ಮಂತ್ ಇಂದ 67 ಪೈಸೆ ಹೆಚ್ಚಾಗ್ತಾ ಇದೆ. ಅದಾದ ನಂತರದಲ್ಲಿ ಗೃಹಲಕ್ಷ್ಮಿ ಬಂದು ತಿಂಗಳುಗಟ್ಟಲೆ ಆಗ್ತಾ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ತಾರೆ, ಎಲ್ಲವನ್ನ ಕ್ಲಿಯರ್ ಮಾಡ್ತೀವಿ ಅಂತಾರೆ, ಸದ್ದೇ ಇಲ್ಲ. ಯುವ ನಿಧಿ ಅಂತೂ ಸ್ಟಾರ್ಟಿಂಗ್ ನಿಂದೇ ಇಲ್ಲ ಬಿಡಿ. ಹಾಗಾಗಿ ಅನ್ನಭಾಗ್ಯ ಅಂತೂ ಏನು 5 kg ಕೊಡ್ತೀವಿ 10 kg ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲವೂ ಕೂಡ ಮೂಲೆಯಲ್ಲಿ ಬಿದ್ದಿದೆ. ಪ್ರತಿಪಕ್ಷಗಳು ಹೇಳಿದ ರೀತಿಯಲ್ಲಿ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರೇ ಒಪ್ಕೊಳ್ತಿದ್ದಾರೆ ಗ್ಯಾರಂಟಿಯಿಂದ ಹೊರೆ ಆಗ್ತಿದೆ ಅಂತ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು ಎಲ್ಲೋ ಒಂದ್ ಕಡೆ ಸತ್ಯ ಅನಿಸ್ತಿದೆ. ಇದರ ಮಧ್ಯದಲ್ಲಿ ಶಾಸಕರು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ.